ಖರ್ಗೆ ಅವರು ಬೆಂಗಳೂರಲ್ಲಿದ್ದರು, ಡಿ ಕೆ ಆ್ಯಂಡ್ ಬ್ರದರ್ ಇಬ್ಬರು ಅವ್ರನ್ನ ಭೇಟಿ ಮಾಡಿಲ್ಲ. ಶಾಸಕರು ಎಲ್ಲಿಗೆ ಹೋಗಿ ತಪ್ಪೇನು, ಎಲ್ಲರೂ ಹೋಗ್ಬೋದು, ಮಂತ್ರಿ ಆಗಕ್ಕೆ ಹೋಗಿರ್ತಾರೆ, ನಂದೇನಿಲ್ಲಪ್ಪ ಅಂತೇನೋ ಅಂದ್ಕೊಂಡಿದ್ದಾರೆ. ನೀವೇ ಕಳಿಸ್ಕೊಟ್ಟ ಮೇಲೆ ನೀವು ಯಾಕೆ ಬೇಜಾರು ಮಾಡ್ಕೋಬೇಕು? ಇನ್ನು ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಯಾರೋ 6-7 ಜನ ಹೋಗಿದ್ರಂತೆ. ಅವರಲ್ಲೆಲ್ಲ ಹೋಗಿ ಅಲ್ಲಿ ಯಾರ್ಯಾರನ್ನೋ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಯಾರೂ ಸಿಕ್ಕಿಲ್ವಂತೆ. ಸಿಗ್ತಾರೆ. ಅವ್ರು MLC ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿನ ಭೇಟಿ ಮಾಡಿದ್ರಂತೆ. ಅವರು ಇಷ್ಟೇ ಹರಿಯಾಣ ವಿಚಾರ ಯಾವುದೋ ಇರಬೇಕು, ಇದಕ್ಕೆ ತಗೊಂಡಾಗ ಅದನ್ನು ತಗಲ್ಸಕ್ಕೆ ಯಾಕೆ ತಗಲ್ಸಿರ್ತಾರಷ್ಟೇ. ಹಾಂ ಸರಿ, ಅದು ಯಾರೋ ಏನೋ ಮಾಡಲಿ. ಜಾರ್ಜ್ ಈ ಮಧ್ಯೆ ಹೇಳಿದ್ದಾರೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮಂತ್ರಿಗಳು, ನನಗೆ ಯಾರು ಟಾಸ್ಕ್ ಕೊಟ್ಟಿಲ್ಲಪ್ಪ ನೆಗೋಷಿಯೇಟ್ ಮಾಡಿ ಎಲ್ಲ ಅಂತ ಅಂತಾರೆ. ರಾಯರೆಡ್ಡಿ ಅವರು ಮಾತ್ರ ನೋಡಿ, ಲಿಂಗಾಯತರ ಕೋಟಾದಲ್ಲಿ ನಾನು CM ಆಗ್ಬೋದು, ನೀವು ಲಿಂಗಾಯತರ ಕೋಟಾಲ್ಲಿ ಆಗಬಾರ್ದು, ಅದು ನಿಮ್ಗೆ ಅವಮಾನ. ಅದು ನೀವು ಇದು ಎಕಾನಮಿಸ್ಟ್ ಕೋಟಾನಲ್ಲಿ ಮನಮೋಹನ್ ಸಿಂಗ್ ಟೈಪ್ ಆಗ್ಬೋದು. ಲಿಂಗಾಯತರ ಕೋಟಾ ಅಂತೆಲ್ಲ ಹೇಳ್ಕೋಬೇಡಿ, ನಿಮಗೆ ನೀವೇ ಮಾಡ್ಕೊಳ್ಳೋ ಅವಮಾನ ಅದು. ಮತ್ತು 160ರಿಂದ 100 ಕೋಟಿ ಆಫರ್ ಕೊಡ್ತಿದ್ದಾರೆ ಶಾಸಕರು ಬೆಂಬಲ ಪಡೆಯೋಕ್ಕೆ DKC ಅಂತ ಅಶೋಕ್ ಹೇಳಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಅದು ಕೊಡಬೇಕದು ಅಂತ. ಅವ್ರ ನಂಬರ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಹಂಗಾಗಲ್ಲ ಅದು. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಅಶೋಕ್ ಆಸ್ ಎನ್ ಅಪೋಸಿಷನ್ ಹಿ ಸೇಸ್ ಇಟ್, ಬಟ್ ನನಗೆ ಅದಂಗೆ ಕಾಣಲ್ಲ. ಆ ಪರಿಸ್ಥಿತಿಗೆ ಹೋಗಿದೆ ಅಂತ ಅನಿಸಿಲ್ಲ ನನಗಿನ್ನೂ. ಅದು ಅವ್ರು ಹೇಳೋ ಪ್ರಕಾರ 17 ಇದ್ದಿದ್ದು ಈಗ 70 ಆಗಿದೆ ಅಂತ. 70 700 ಅದು ಬೇರೆ ವಿಚಾರ, ಸಾಧ್ಯ ಇಲ್ಲ ಅಂತ. ಅದು ಹಂಗೆ ಅಲ್ಲ, ಆ ಸ್ಟೇಜಿಗೆ ಅದು ಹೋಗಿಲ್ಲ ಅಂತ ನನ್ನ ವಾದ. ಓಕೆ, ಎಸ್ ನೋಡಿ. ಇಲ್ಲ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. DK ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು. ಹೌದ್ರಿ, ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆ. ಪರಮೇಶ್ವರ್ ಆಗ್ತೀನಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಜಾರಕಿಹೊಳಿ ಆಗ್ತಾನೆ ಅಂತ ತಪ್ಪಿಲ್ಲ. ಆಮೇಲೆ MB ಪಾಟೀಲ್ ಆಗ್ತಾನೆ ಅಂತ ತಪ್ಪಿಲ್ಲ. ಆಮೇಲೆ DK ಶಿವಕುಮಾರ್ ಆಗ್ತಾನೆ ಅಂದ್ರೆ ತಪ್ಪಿಲ್ಲ. ಈಗ ನಾನು ಆಗ್ತೇನೆ ಅಂದ್ರೆ ತಪ್ಪಿಲ್ಲ. ಅದಕ್ಕೆ ಸೀನಿಯರು ಜೂನಿಯರ್ ಪ್ರಶ್ನೆ ಇಲ್ಲ, ಯಾರು ಬೇಕಾದರೂ ಆಗ್ಬೋದು. ಆದರೆ ಆ ಕುರ್ಚಿ ಖಾಲಿ ಇಲ್ಲ. ಇಷ್ಟು ದಿನ DK ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ. ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು? ಕ್ವಶನ್ ಮಾರ್ಕ್. 10-12 ಇದ್ದಿದ್ದು ಒಂದೇ ಸರಿ 70 ಹೆಂಗಾಯ್ತು? ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ BJಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು. ಆಯ್ತಪ್ಪ, ಎಲ್ಲ ರಾಜಕಾರಣಿಗಳು ದುಡ್ಡಲ್ಲೇ ವ್ಯವಹಾರ ಮಾಡ್ತೀರಿ ಅನ್ನೋ ಕನಿಷ್ಠ ಜ್ಞಾನ ನಮಗೂ ಇದೆ, ಈ ಪ್ರಕರಣದಲ್ಲಿ ಗೊತ್ತಿಲ್ಲ. ಎಸ್, ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಧರ್ಮಧ್ವಜ ಕೇಸರಿ ಧ್ವಜಾರೋಹಣವನ್ನು ಮಾಡ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತಾರೆ. ಸುಮಾರು 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 35 ನಿಮಿಷದ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ಮೋದಿ ಜೊತೆಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ದೇಶದ ವಿವಿಧೆಡೆಯ 6,000 ಪ್ರಮುಖ ಗಣ್ಯರು ಭಾಗವಹಿಸುತ್ತಾರೆ. ಮೋದಿ ಸ್ವಾಗತಕ್ಕೆ ದೇಗುಲ ನಗರಿಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಮಪಥದಲ್ಲಿ ಸುಮಾರು 1 ಕಿಲೋಮೀಟರ್ ರೋಡ್ ಶೋ ನಡೆಸುತ್ತಾರೆ. ಈ ರಾಮಪಥದಲ್ಲಿ 8 ವಲಯಗಳಾಗಿ ವಿಂಗಡಿಸಿದ್ದು, ಪ್ರತಿ ವಲಯದಲ್ಲಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸಾಂಪ್ರದಾಯಿಕ ರೀತಿಯಲ್ಲಿ ಥಾಲಿ, ಆರತಿ, ಹೂವಿನ ಹಾರ, ನಮಸ್ಕಾರ ಮುದ್ರೆಯೊಂದಿಗೆ ಸ್ವಾಗತವನ್ನ ಮಾಡ್ತಾರೆ. ಜೊತೆಗೆ ಸಂತರು ವೇದ ಮಂತ್ರಗಳು, ಶಂಖ, ಗಂಟೆಗಳ ನಾದವೂ ಕೂಡ ಇರುತ್ತೆ. ಅಲ್ಲದೆ ಸಪ್ತ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಮೋದಿ. ಇದಾದ ನಂತರ ಶೇಷಾವತಾರ, ಮಾತಾ ಅನ್ನಪೂರ್ಣ ಮಂದಿರ, ತದನಂತರ ರಾಮದರ್ಬಾರ್ ಗರ್ಭಗೃಹದಲ್ಲಿ ದರ್ಶನ ಮತ್ತು ಪೂಜೆಯನ್ನ ನೆರವೇರಿಸುತ್ತಾರೆ. ಟೈಟ್ ಸೆಕ್ಯೂರಿಟಿ ಮಾಡಿಕೊಳ್ಳಲಾಗಿದ್ದು 2 ದಿನ ಭಕ್ತರಿಗೆ ನಿರ್ಬಂಧ ಇದೆ. ಒಂದು ದೇವಸ್ಥಾನ ಕಂಪ್ಲೀಟ್ ಆಗಿದೆ ಅನ್ನೋ ಅಂತಿಮ ಮುದ್ರೆ ಈ ಧ್ವಜ ಆರೋಹಣವನ್ನು ಮಾಡೋದ್ರ ಮೂಲಕ ಡಿಕ್ಲೇರ್ ಮಾಡ್ತಾರೆ. ಮುಗೀತು, ಕಳಶ ಸ್ಥಾಪನೆ, ಗೋಪುರ ಕಟ್ಟಿ ಕಳಶ ಸ್ಥಾಪನೆ ಮಾಡುವುದು, ಈ ಥರ ಧ್ವಜಾರೋಹ ಆಗೋದು, ಇದು ಮಾಡೋದು ಪ್ರತಿಷ್ಠಾಪನೆ ಎಲ್ಲ ಮಾಡಿರ್ತಾರೆ. 191 ಅಡಿ ಎತ್ತರದ್ದು. ಅಂದರೆ ರಾಮ ವಿಗ್ರಹ ಪ್ರತಿಷ್ಠಾಪನೆ ಆದಾಗ ದೇವಸ್ಥಾನ ಪೂರ್ತಿ ಆಗಿರಲಿಲ್ಲ, ಆ ಮಹಡಿ ಮಾತ್ರ ಪೂರ್ಣ, ಅದು ಮಾತ್ರ ಆಗಿತ್ತು. ಈಗ ಸಂಪೂರ್ಣ ಆಗಿದೆ. ಅಲ್ಪ ಸ್ವಲ್ಪ ಕೆಲಸಗಳಿದೆಯಂತೆ. ಅದು ಮಂದಿರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಹೇಳ್ತಾರೆ. 20 ಅಡಿ ಉದ್ದ 10 ಅಡಿ ಅಗಲದ ಈ ಧ್ವಜ, ತ್ರಿಕೋನಾಕಾರದ ಕೇಸರಿ ಧ್ವಜ, ರಾಮನ ತೇಜಸ್ಸು, ಶೌರ್ಯದ ಸಂಕೇತ ಇರುವಂಥ ಸೂರ್ಯನ ಸಿಂಬಲ್ಲು, ಓಮು, ತ್ರೇತಾಯುಗದ ಚಿಹ್ನೆಗಳೆಲ್ಲ ಇದೆ. ಅಹಮದಾಬಾದಲ್ಲಿರೋ ತಯಾರಿಯಾಗಿದೆ. ದೀರ್ಘಕಾಲ ಬಾಳಿಕೆ ಬರಲಿ ಅಂತ ಈ ಪ್ಯಾರಾಶೂಟನ್ನು ಮಾಡ್ತಾರಲ್ಲ, ಅದರ ಬಟ್ಟೆಯನ್ನೇನೋ ಬಳಸಿದ್ದಾರೆ ಅಂತ. ಅಂದರೆ ಗಾಳಿ ಇರುತ್ತಲ್ಲ, ಹಾಗಾಗಿ ದೀರ್ಘಕಾಲ ಪಟಪಟ ಅಂತ ಇದ್ದರೆ ಬೇಗ ಇದಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾಳೆ ಈ ಕಾರ್ಯಕ್ರಮ ಅಲ್ಲಿ ಅಯೋಧ್ಯೆಯಲ್ಲಿ.
ಮೊದಲನೇ ಹಂತದ ಕಾಮಗಾರಿ ಎಲ್ಲ ಮುಗಿಸಿ ರಾಮ ಮಂದಿರ ಓಪನ್ ಆದಾಗಲೇ ಜನ ಎಷ್ಟೊಂದು ಸಂಖ್ಯೆಯಲ್ಲಿ ಹೋಗಿದ್ರು. ಈಗ ಪೂರ್ಣ ಆದ್ಮೇಲೆ ಇನ್ನೂ ಹೋಗ್ಬೇಕು ಅಂತ ಬಯಸ್ತಿದ್ದವ್ರು ಇನ್ನೂ ಜಾಸ್ತಿ. ಅವ್ರವ್ರಿಗೆ ಬಿಟ್ಟಿದ್ದು ನಂಬಿಕೆಗಳ ಆಧಾರದ ಮೇಲೆ ಹೋಗ್ತಾರೆ ಜನ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಶೀಘ್ರವೇ ಭಾರತದ ವಶವಾಗುತ್ತೆ, ಗಡಿಗಳು ಶಾಶ್ವತ ಅಲ್ಲ ಬದಲಾಗುತ್ತೆ ಅಂತ ರಾಜನಾಥ್ ಸಿಂಗ್ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟರು. ಅಡ್ವಾಣಿ ಅವರ ಪುಸ್ತಕದಲ್ಲಿನ ಕೆಲ ಸಾಲುಗಳನ್ನು ಕೂಡ ಉಲ್ಲೇಖ ಮಾಡಿದ್ರು. ರಾಜನಾಥ್ ಸಿಂಗ್ ಹೇಳಿಕೆಗೆ ಸಿಂಧ್ ಪ್ರಾಂತ್ಯದಲ್ಲಿ ವ್ಯಾಪಕ ಬೆಂಬಲ ದೊರೆತಿದೆ. ಅಲ್ಲದೆ ನಮ್ಮ ಬೇರು ಅರಬ್ ಟರ್ಕಿಯದಲ್ಲ, ಭಾರತದ ಸಪ್ತ ಸಿಂಧು ದೇಶದ ಭೂಮಿಯಲ್ಲಿದೆ, ನಾವು ಭಾರತದೊಂದಿಗೆ ಸೇರಲು ಸಿದ್ಧ ಅಂತ ಸಿಂಧ್ ಪ್ರಾಂತ್ಯದ ಜನ ಹೇಳಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ತೀವ್ರವಾಗಿದೆ. ಈಗ ಸಿಂಧ್ ಪ್ರಾಂತ್ಯವನ್ನು ಕಳ್ಕೊಳ್ಳುವ ಭೀತಿ ಪಾಕಿಸ್ತಾನಕ್ಕೆ. ಅವರು ನಾವು ಅದು ನಮ್ಮನ್ನು ವಶಪಡಿಸ್ಕೋತೀವಿ ಅಂತ ಅವ್ರು ಹೇಳಲಿಲ್ಲ ಕಾರ್ಯಕ್ರಮದಲ್ಲಿ. ಒಂದು ದಿನ ಸಿಂಧು ಪ್ರಾಂತ್ಯವೂ ಕೂಡ ಭಾರತದ ಭಾಗವಾಗಬಹುದು. ಪೂರ್ವದಲ್ಲಿ ಅದು ಹಾಗೇ ಇದ್ದಿದ್ದು ಮತ್ತು ಭರತಖಂಡದ ಸಂಸ್ಕೃತಿ ಮತ್ತು ಭರತಖಂಡದ ಬೇರುಗಳು ಸಿಂಧು ಸಂಸ್ಕೃತಿಯ ಒಳಗೆ ಅಡಕವಾಗಿರೋದ್ರಿಂದ ಅದು ಸಹಜವಾಗಿ ಭಾರತದ ಪಾಲಾಗಿರಬೇಕಾಗಿತ್ತು. ಪಾರ್ಟಿಷನ್ನಲ್ಲಿ ಎರಡು ಒಡೆದಾಗ ದೇಶಗಳದ್ದು ಆ ಕಡೆಗೆ ಹೋಗಿದೆ ಅಂತ ಅದನ್ನು ಹೇಳಿದ್ರು. ಅದನ್ನು ಪಾಕಿಸ್ತಾನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಂಡು ಇದು ನಮ್ಮ ಸಾರ್ವಭೌಮತ್ವ ಮೇಲೆ ಮಾಡಿದ ದಾಳಿ, ಹಾಗೆ ಹೀಗೆ ಭಾರತ ಎಲ್ಲವನ್ನು ಆಕ್ರಮಿಸಿಕೊಳ್ಳುವಂಥ ಮನೋಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತೆಲ್ಲ ಬುರುಡೆ ಬಿಟ್ಕೊಂಡು ಓಡಾಡಿದೆ. ಆ ಹುಚ್ಚರ ದೇಶಕ್ಕೆ ತುಂಬ ಉತ್ತರ ಕೊಡಬಾರ್ದು. ನನ್ನ ಪ್ರಕಾರ ಈ ಪಾಕಿಸ್ತಾನ ಎಂಬ ಹುಚ್ಚರ ದೇಶದ ವಿಚಾರದಲ್ಲಿ ಇಂಡಿಯಾನಲ್ಲಿ ನಾವು ಮಾಧ್ಯಮದವರು ಸೇರಿ ವಿಪರೀತ ಗಮನ ಕೊಡಕ್ಕೆ ಹೋಗ್ತೀವಿ. ಹಾಗಾಗಿ ಅವ್ರುಗಳು ಹಂಗೆ ಆಡೋದು. ಇನ್ನೂ ಐಲೈಲ್ಗಳ ಥರ ಆಡತ್ವೆ ಅವು. ತುಂಬ ಗಮನ ಕೊಡ್ತೀವಿ ನಾವು. ಆಮೇಲೆ ಅವರ ಪರವಾಗಿ ಅಥವಾ ಅವರ ಬೆಂಬಲಿಗರು ಅನ್ನಿಸ್ಕೊಳ್ಳೋ ಇಂಡಿಯಾನಲ್ಲಿರೋ ಕೆಲವು ಕಚಡಗಳಿವೆ. ಆ ಕಚಡಗಳಿಗೆ ಅವ್ರ ಮನೆಯಲ್ಲಿರೋ ಅವ್ರ ಹೆಂಡತಿನೇ ಬೆಳಗ್ಗೆ 2 ಬಿಡ್ತಾ ಇರ್ತಾಳೆ. ಬೇಕಾರೆ 4 ಬಿಡ್ತಿರ್ತಾಳೆ. ಅವ್ನು ಮಾತಾಡ್ತಾರೆ, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು 2 ಬಿಡ್ತಿರ್ತಾಳೆ. ಅವ್ನು ಆಚೆ ಬಂದು ದೊಡ್ಡ ವೀರನ್ ಥರ ಮಾತಾಡ್ತಾನೆ. ಅವ್ರುಗಳಿಗೆ ಭಾಳ ಗಮನ ಇದು ಕೊಡ್ತೀವಿ ನಾವು, ಮಹತ್ವ ಕೊಡ್ತೀವಿ. ಅದಕ್ಕೆ ಕೆಲವು ಸರಿ ಗೋಜಲಾಗೋದು. ಒಂದಂತೂ ನಿಜ, ಭರತಖಂಡದ ಪೂರ್ವ ಸಂಸ್ಕೃತಿನಲ್ಲಿ ಮುಸ್ಲಿಂ ಸಂಸ್ಕೃತಿ ಇರಲಿಲ್ಲ. ಅದು ಒಳಕ್ಕೆ ಬಂದಿರೋದು. ಬಟ್ ಈಗ ವಾದದಲ್ಲಿ ಹೆಂಗೆ ಮಾತಾಡ್ತಾರೆ, ಏನೋ ಅದೇ ಒರಿಜಿನಲ್ ಇಲ್ಲಿ ಇತ್ತು ಅನ್ನೋ ಟೈಪ್ ಮಾತಾಡ್ತಾರೆ. ಅದು ಬೇರೆ ವಿಚಾರ. ಅದು ಇರಲಿಲ್ಲ. ಅದಕ್ಕೆ ನಾನು ಹಿಂದೆ ಹೇಳಿದ್ದಿದ್ದು, ಒಂದು ಇದ್ರದ್ದು ಆಂಥ್ರೋಪಾಲಜಿಕಲ್ ಇದೊಂದು ಸ್ಟಡಿನೇ ಆಗೋಗ್ಬಿಡ್ಬೇಕು, ಯಾರು ಫಸ್ಟು ಹಂಗಾರೆ ಅಂತ. ಎಸ್, ದೆಹಲಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿದೆ, ಕ್ರಮ ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ಧ ಒಂದಷ್ಟು ಜನ ಇಂಡಿಯಾ ಗೇಟ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಮಾಡಿದ್ದಿದ್ರೆ ಯಾರಿಗೂ ಬೇಜಾರಾಗ್ತಿರಲಿಲ್ಲ, ಮತ್ತು ಒಳ್ಳೆಯದುವೆ. ಆ ಪ್ರತಿಭಟನೆ ಮಾಡಿದ್ದು ತಪ್ಪಲ್ಲ ಅದು. ಆದರೆ ಆ ಪ್ರತಿಭಟನೆಯ ನೆಪದಲ್ಲಿ ಸೇರಿದ್ದ ಒಂದು 15-20 ಜನ ಅಲ್ಟ್ರಾ ಮಾಡ್ರನ್ ಜನ, ಅವರು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ ಮಾವೋವಾದಿ ನಾಯಕ ಮದ್ವಿ ಹಿಡ್ಮಾ ಅದನ್ನು ಬೆಂಬಲಿಸೋ ಘೋಷಣೆ ಕೂಗಿ ಅವ್ರು ಅಮರ್ರಹೆ, ಎಷ್ಟು ಹಿಡ್ಮಾ ಕೊಲ್ತೀರಿ, ಪ್ರತಿ ಮನೆಯಿಂದ ಬರ್ತಾನೆ ಅಂತ. ಪ್ರತಿ ಮನೆಯಿಂದ ಬರೋದು ಬೇಡ್ರಪ್ಪ, ನೀವೇ ಹೋಗಿ. ಇನ್ನೊಬ್ಬರ ಮನೆ ಮಕ್ಕಳು ಬರೋದು ಬೇಡ, ನೀವೇ ಹೋಗ್ರಪ್ಪ. ಬುರುಡ ಚೆಂಡಾಡಲಿ ಅವಾಗ ನಿಮ್ಮದುವೆ. ಎಲ್ಲ ಶೋಕಿಲಾಲ್ರನ್ನ ತಗೊಂಬಂದು ಅರ್ಬನ್ ನಕ್ಸಲ್ಗಳು, ಶೋಕಿಲಾಲ್ರು ಆ್ಯಪಲ್ ಫೋನ್ ಹಿಡ್ಕೊಂಡು ಓಡಾಡೋಕ್ಕಾಗತ್ತೆ. ಫಾರೆಸ್ಟಲ್ಲಿ ಹೋಗಿ 3 ದಿನ ಇದ್ದು ಬಾ, ಗೊತ್ತಾಗತ್ತೆ ನಿನಗೆ ಕಷ್ಟ ಏನು ಅಂತ. ಹೋಗಿದ್ದು ಬಾ, ವೆಪನ್ ತೊಗೊಂಡು ಬಾಡಿ ಮೇಲೆ ಹಾಕ್ಕೊಂಡು ಸರಿಯಾಗಿ ಶೂ ಇಲ್ಲದೆ ಮಳೆಯಲ್ಲಿ ಹೋಗಿರು ಫಾರೆಸ್ಟಲ್ಲಿ ಟೆನ್ಷನ್ನಲ್ಲಿ. ಹಿಂದಿಂದ ಗ್ರೇ ಹೊಂಡುನ ನಮ್ಮ ತಾತ ಮಾಡಿದ್ನ ಕಾನ್ಸ್ಟಿಟ್ಯೂಷನ್ನು. ಯಾವನು ಮಾಡಿದ್ದಿದ್ದು? ಕಾಂಗ್ರೆಸ್ ಸರ್ಕಾರನೇ ಆಂಧ್ರ ಪ್ರದೇಶದಲ್ಲಿ ಗ್ರೇ ಹೊಂಡನ್ನು ಕ್ರಿಯೇಟ್ ಮಾಡಿದ್ದಿದ್ದು. ಯಾರು ಮಾಡಿದ್ದಿದ್ದು? ಹಿಡ್ಮಾ ಮನೆಯಿಂದಾನು ಬಂದುಬಿಡ್ತಾನಂತೆ. ಇನ್ನೊಬ್ಬರು ಮನೆ ಮಕ್ಕಳು ಬರೋಕ್ಕೆ ನೀನು ಒಬ್ಬನೇ ಬೇಕು. ಎಲ್ಲ ಶೋಕಿಲಾಲ್ರನ್ನ ತಗೊಂಬಂದು ನಿಮ್ಮ ಅಪ್ಪ ಅಮ್ಮಂದ್ರು ದುಡ್ದುಬಿಟ್ಟು ಕೊಟ್ಟಿರ್ತಾರೆ. ಕೂದಲು ಹಿಂಗೆ ಬಿಟ್ಕೊಂಬಿಟ್ಟು ಶೋಕಿ ಹೊಡೆದ್ಬಿಟ್ರೆ ಇಲ್ಲಿ ಹಿಂಗೆ ತರಾವರಿ ಇದು ಹಾಕ್ಕೊಂಬಿಟ್ಟು, ಏನು ಗೊತ್ತು ನಿಮ್ಮ ತಲೆ ನಿಮಗೆ? ಬುರ್ಡೆ ತೊಗೊಂಬಂದು ಇನ್ನೊಬ್ಬರು ಮಕ್ಕಳನ್ನ ಮಗ ತಗೊಳಕ್ಕೆ ಚೆನ್ನಾಗಿರುತ್ತೆ. ಈ ಸಂಬಂಧ ಪೊಲೀಸ್ನವ್ರು ಎಲ್ಲರೂ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಾಗ ಕೆಲವರು ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾರೆ. ನನ್ನ ಪ್ರಕಾರ ಹಿಡ್ಕೊಂಡು ಜಡ್ಜ್ ಬಿಡಬೇಕಾಗಿತ್ತು ಅಲ್ಲೇ ತಲೆನ, ಪೆಪ್ಪರ್ ಸ್ಪ್ರೇ ಹೊಡೆದವನಿಗೆ. ಅಥವಾ ಅವನಿಗೆ ಚೆನ್ನಾಗಿ ಹೊಡೆದ್ಬಿಡ್ಬೇಕಾಗಿತ್ತು ಪೆಪ್ಪರ್ ಸ್ಪ್ರೇನ. ಹಾಂ, ಸಿ ಮಾವೋಯಿಸ್ಟಿಂದು ಮೂಮೆಂಟು ಬರೀ ಒಂದು ಥರ ಅಲ್ಲ, ಹಿಂದಿನ ಥರ ಅಲ್ಲ. ಹಿಡ್ಮಾ
ಅವ್ನ ವೈಫು ಅದೆಲ್ಲ ಬೇರೆ ವಿಚಾರ, ಪೊಲೀಸ್ ಎನ್ಕೌಂಟ್ರ್ಗಳು, ಸಾಯಿಸೋದು, ಇದಾಗೋದು, ಇದು ಗೋಜಲು ಕತೆ ಎಲ್ಲ ಬೇರೆ. ಬಟ್ ಅವ್ರು ಸಾಯಿಸಿದಾಗಲೂ ಬಂದಿದ್ವಾ ಈ ಪ್ರಭೂತಿಗಳು ಪೋಸ್ಟರ್ಗಳು ನೀಡ್ಕೊಂಡು ಬೇರೆಯವ್ರು ಸಾಯಿಸಿದಾಗ ಆವಾಗ ಗೊತ್ತಾಗ್ಲಿಲ್ಲ. ಪ್ರೊಟೆಸ್ಟ್ ಮಾಡೋಕ್ಕೆ ಪ್ರಜಾಪ್ರಭುತ್ವ ಬೇಕು. ಹಂಗಾರೆ ಅವ್ರಿಗೆ ಹೊಡೆಯೋಕ್ಕೆ ಬೇರೆಯವ್ರಿಗಿಲ್ವಾ ಅಧಿಕಾರ? ಸುಮ್ಮನೆ ಇವೆಲ್ಲ ಬುರುಡೆಗಳು. ಸರೆಂಡರ್ ಆಗ್ತಿರೋದಕ್ಕೆ ಯಾರು ಆಗ್ತಿರೋದು ಸರೆಂಡ್ರು? ಇಲ್ಲಿ ಮನೆಯಿಂದ ಬರ್ತಾನಂತೆ. ಮನೆಯಿಂದ ಬರೋದು ಬೇಡ, ನೀನೇ ಹೋಗು, ನಿಮ್ಮಿಂದನೇ ಶುರು ನಿನ್ನಿಂದಾನೇ ಸ್ಟಾರ್ಟ್ ಆಗಲಿ. ಹೋಗಪ್ಪ. ಏನು ಇಂಥವೆಲ್ಲ ಭಾಳ ನೋಡ್ಬಿಟ್ಟಿದ್ದೀವಿ. 22 ಜನನೇನೋ ಅರೆಸ್ಟ್ ಮಾಡಿದ್ದಾರೆ. ಹಾಂ, ಅದು ಎಫ್ ಐ ಆರ್ ಹಾಕ್ಕೊಂಡಿದ್ದಾರೆ. ಇದು ಟಿಪಿಕಲ್ ಯೂನಿವರ್ಸಿಟಿ ಲೆವೆಲಲ್ಲಿ ಇರ್ಬೋದಾದಂತಹ ಕ್ರಶ್ ಅಂತಾರಲ್ಲಪ್ಪ. ಓಕೆ, ಈ ಕ್ರಶ್ ಅಂತಾರಲ್ರಿ, ಅದು ಯಾರ್ದ ಮೇಲೆ ಕ್ರಶ್ ಅಂತಾರಲ್ಲ, ಹಂಗೆ ಇದೆ ಐಡಿಯಾಲಜಿಕಲ್ ಕ್ರಶ್. ಇದು ಸಸ್ಟೈನ್ ಮಾಡೋ ತಾಕತ್ತಿದ್ರೆ ಎದ್ದು ಬರಬೇಕು ಆಚೆಗೆ. ಅಷ್ಟು ಸುಲಭ ಅಲ್ಲ ಅದನ್ನು ಸಸ್ಟೈನ್ ಮಾಡೋದು. ಎಂತೆಂಥವ್ರಿಗೆ ಆಗಿಲ್ಲ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ. ಆ ಐಡಿಯಾಲಜಿಕಲ್ ಡೆಪ್ತು, ಆ ಕಮಿಟ್ಮೆಂಟನ್ನು ಅಷ್ಟು ಸುಲಭ ಅಲ್ಲ. ಇನ್ನೊಬ್ರು ಮನೆಯಿಂದ ಬರ್ತಾರಂತೆ, ಕೇಳಿಸ್ಕೊಂಡೆ ನಾನು. ನಿಮ್ಮ ಮನೆಯಿಂದಲೇ ನೀನೇ ಹೋಗು ಫಸ್ಟು, ಗೊತ್ತಾಗುತ್ತೆ, ನೋಡೋಣ. ಹೋಗಲ್ಲಿ ಫಾರೆಸ್ಟ್ಗೆ ಹೋಗು. ಇದು ಯಾವುದು, ಛತ್ತೀಸ್ಗಢ, ಜಾರ್ಖಂಡು, ಬಿಹಾರು, ಆಮೇಲೆ ಆಂಧ್ರ, ಮಹಾರಾಷ್ಟ್ರ, ದಂತೆವಾಡ ರೀಜನಲ್ಲಿ ಇದೆಲ್ಲ ಕಡೆಗೆ ಹೋಗು. ಒಂದು 6 ತಿಂಗಳು ಇದ್ದು ಬಾ ಫಾರೆಸ್ಟಲ್ಲಿ. ಯಾರು ಬೇಡ ಅಂದವ್ರು ನಿನ್ನ ಎಕ್ಸ್ಪೀರಿಯನ್ಸ್ ಆಗಲಿ. ಹೋಗಪ್ಪ, ಲೀಚಿ ಗೀಚಿ ಕಚ್ಚಿಸ್ಕೊ 1-2 ಸರಿ ನೋಡೋಣ ಅದು ಹೆಂಗೆ ಕಚ್ಚುತ್ತೆ ಅಂತ. ಹಾಂ,